ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತು ಯಾವ ವಿಚಾರವಾಗಿ ಮಾತಾಡಕ್ ಬಂದೆ ಅಂತಂದ್ರೆ, ಬದಲಾವಣೆಯ ಹಾದಿಯಲ್ಲಿ ಕರ್ನಾಟಕ. ಈಗ ತಾನೇ ಹೊಸದಾಗಿ ಅಧಿಕಾರವನ್ನ ಸ್ವೀಕರಿಸಿರ್ತಕ್ಕಂತಹ ಹೊಸ ಮುಖ್ಯಮಂತ್ರಿಯವರು ಯಾವ್ಯಾವ ಕಾರ್ಯಗಳನ್ನ ಕೈಗೊಂಡಿದ್ದಾರೆ, ಗ್ಯಾರಂಟಿ ಜೊತೆ ಅವರ ಒಂದು ಜನಸ್ನೇಹಿ ಪಯಣವನ್ನ ಹೇಗೆ ನಿಭಾಯಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಪಕ್ಷಿ ನೋಟವನ್ನ ನೋಡ್ಕೊಂಡ್ ಬರೋಣ. ಅವರು ಕರಾವಳಿಯಿಂದ ಕಲ್ಯಾಣ ಕರ್ನಾಟಕದವರೆಗೆ ಮುಖ್ಯಮಂತ್ರಿಯವರು ಈಗ ಅಧಿಕಾರವನ್ನ ಸ್ವೀಕಾರ ಮಾಡಿ ಆಡಳಿತಕ್ಕೆ ಬಂದಾದ ನಂತರ 30 ದಿನಗಳ ಒಂದು ಸಂಭ್ರಮವನ್ನ ಅವರು ಆಚರಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿಯ ಹೊಸ ಹೆಜ್ಜೆಗಳನ್ನ, ಹೊಸ ಪರ್ವವನ್ನ ಆರಂಭಿಸ್ತಾ ಇದ್ದಾರೆ. ಮುಂದಿನ ದೂರದೃಷ್ಟಿಯನ್ನ ಇಟ್ಕೊಂಡು ಕೆಲವಾರು ಯೋಜನೆಗಳನ್ನ ಮಾಡಿದ್ದಾರೆ. ಅದರ ಜೊತೆಗೆ ಈಗ 6ನೆಯ ಗ್ಯಾರಂಟಿಗೂ ಕೂಡ ಅಸ್ತು ಹೊಂದಿದ್ದಾರೆ. ಏನಪ್ಪಾ 6ನೆಯ ಗ್ಯಾರಂಟಿ ಅಂತಂದ್ರೆ, ರಾಜ್ಯದ ಉದ್ದಲಗಕ್ಕೂ ಕೂಡ ಮನೆ ಕಟ್ಟಿದವರಿಗೆ ಕಾಡ್ತಾ ಇರ್ತಕ್ಕಂತಹ ಓಸಿ ಮತ್ತೆ ಸಿಸಿ ಇದಕ್ಕೆ ಯಾವುದೇ ಸಮಸ್ಯೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ದಿಟ್ಟ ತೀರ್ಮಾನವನ್ನ ಕೈಗೊಂಡು ಮುಖ್ಯಮಂತ್ರಿಯವರು ಏನ್ ಮಾಡಿದ್ದಾರೆ ಅಂತಂದ್ರೆ, ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸೋದಿಕ್ಕೋಸ್ಕರ ಓಸಿ ಮತ್ತೆ ಸಿಸಿ ಇಂದ ವಿನಾಯಿತಿಗಳನ್ನ ಕೊಟ್ಟಿದ್ದಾರೆ. ಇದು 6ನೆಯ ಗ್ಯಾರಂಟಿಗೆ ಅಸ್ತು ಹೊಂದಿರ್ತಕ್ಕಂಥದ್ದು. ಹಾಗೆ ಅವರು ಇಲ್ಲಿವರೆಗೂ ಕೈಗೊಂಡಂತಹ ಒಂದು ಪಕ್ಷಿ ನೋಟವನ್ನ ನೋಡ್ಕೊಂಡ್ ಬರೋದಾದ್ರೆ, 30 ದಿನದ ಸಂಭ್ರಮದ ಆಡಳಿತದಲ್ಲಿ ಅವರು 3 ಸಚಿವ ಸಂಪುಟಗಳನ್ನ ನಡೆಸಿದ್ದಾರೆ. 15 ಪ್ರಗತಿ ಪರಿಶೀಲನೆ ಹಾಗೂ ಆಡಳಿತಾತ್ಮಕ ಸಭೆಗಳನ್ನ ನಡೆಸಿದರೆ, 7 ಪ್ರಧಾನಿ ಹಾಗೂ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಹಾಗೂ ಕೇಂದ್ರ ಸಚಿವರ ಭೇಟಿಯನ್ನ ಮಾಡಿದರೆ, ಹಾಗೇನೆ 7 ವಿದೇಶಿ ನಿಯೋಗಗಳು ಹಾಗೂ ಅಂತಾರಾಷ್ಟ್ರೀಯ ಪ್ರತಿನಿಧಿಗಳ ಭೇಟಿಗಳನ್ನ ಮಾಡಿದ್ದಾರೆ. ಅದಾದ ನಂತರ 14 ವಿವಿಧ ನಿಯೋಗಗಳು ಹಾಗೂ ಕೈಗಾರಿಕಾ ರೈತರು ಹಾಗೂ ವಿವಿಧ ಹಿತಾಸಕ್ತಿದಾರರೊಡನೆ ಸಭೆಗಳನ್ನು ಕೂಡ ನಡೆಸಿದ್ದಾರೆ. ಹಾಗೇನೆ 9 ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಹಾಗೂ ಕೆಲವಾರು ಯೋಜನೆಗಳಿಗೆ ಚಾಲನೆಗಳನ್ನ ನೀಡಿದ್ದಾರೆ. ಹಾಗೇನೆ 8 ಸಾರ್ವಜನಿಕ ಸಮಾರಂಭಗಳನ್ನು ಕೂಡ ಅವರು ಕೈಗೊಂಡಿದ್ದಾರೆ. ಇಷ್ಟು ಈಗ ನೂತನ ಮುಖ್ಯಮಂತ್ರಿಯಾಗಿ 30 ದಿನಗಳಲ್ಲಿ ಕೆಲವೊಂದು ಕಾರ್ಯಗಳನ್ನ ಕೈಗೊಂಡಿದ್ದಾರೆ. ಅದರ ಜೊತೆಗೆ ಕೆಲವಾರು ಮಹತ್ತರವಾದ ನಿರ್ಧಾರಗಳನ್ನು ಕೂಡ ಕೈಗೊಂಡಿದ್ದಾರೆ. ಏನಪ್ಪಾ ಅಂತಂದ್ರೆ, ದಕ್ಷ ಆಡಳಿತ ಹಾಗೂ ಜನಸ್ಪಂದನೆಗೆ ಪ್ರಥಮ ಆದ್ಯತೆಯನ್ನ ಕೊಡ್ಬೇಕು ಅಂತ ಹೇಳಿ ಅವರ ಒಂದು ಧ್ಯೇಯ. ಇನ್ನ ಎರಡನೇದಾಗಿ ನೋಡೋದಾದ್ರೆ, ತಿಂಗಳಲ್ಲಿ 2 ದಿನ ಜನಸ್ಪಂದನವನ್ನ ಕಡ್ಡಾಯವಾಗಿ ಮಾಡ್ಬೇಕು ಅಂತ. ಅದಾದ ನಂತರ ಯಾರೇ ಸರ್ಕಾರಿ ಕಾರ್ಯವನ್ನ ಕಚೇರಿ ಕಾರ್ಯಗಳನ್ನ ನಿರ್ವಹಿಸ್ತಕ್ಕಂಥವ್ರು 10 ಗಂಟೆಗೆ ಕಡ್ಡಾಯವಾಗಿ ಹಾಜರಾಗ್ಬೇಕು ಅಂತ ಹೇಳಿದ್ದಾರೆ. ಹಾಗೆ ನಶೆ ಮುಕ್ತ ಕರ್ನಾಟಕವನ್ನ ಅವರು ಮಾಡ್ಬೇಕು ಅಂತ ಪಣವನ್ನ ತೊಟ್ಟಿದ್ದಾರೆ. ಹಾಗೆ ಕಲ್ಯಾಣ ಕ್ರಾಂತಿಯನ್ನ ಕೈಗೊಂಡಿದ್ದಾರೆ. ಉದ್ದಿಮೆಯ ಗರಿಮೆಯನ್ನ ಹೆಚ್ಚಿಸಿದರೆ, ಹಾಗೆ ಕನ್ನಡಕ್ಕೆ ಫಸ್ಟ್ ಆದ್ಯತೆಯನ್ನ ಕೊಡ್ಬೇಕು ಅಂತ ಹೇಳಿದರೆ. ಇದರ ಬಗ್ಗೆ ಸ್ವಲ್ಪ ನಾನು ಮೇಲೆ ಪಕ್ಷಿ ನೋಟವನ್ನ ಅಂತಂದ್ರೆ ಹೆಡ್ಲೈನ್ ಅನ್ನು ಮಾತ್ರ ಹೇಳ್ತಾ ಇದೀನಿ. ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಇದಾದ ನಂತರ ಮಾತಾಡ್ತೀನಿ. ಹಾಗೆ ಯುವ ಶಕ್ತಿಗೆ ಸಲಾಂ ಅಂತ ಹೇಳಿದ್ದಾರೆ. ಅದಾದ ನಂತರ ಶ್ರೀ ಸಾಮಾನ್ಯರ ಕಲ್ಯಾಣ ಕಾರ್ಯಗಳನ್ನ ಕೈಗೊಳ್ಬೇಕು ಅಂತ ಹೇಳಿ ಕೂಡ ಪಣವನ್ನ ತೊಟ್ಟಿದ್ದಾರೆ. ಮೂಲ ಸೌಕರ್ಯಕ್ಕೆ ಒತ್ತನ್ನ ನೀಡಿದ್ದಾರೆ. ಅದಾದ ನಂತರ ಅನ್ನದಾತನಿಗೆ ಆಸರೆ ಆಗ್ಬೇಕು ಅನ್ನೋದು ಅವರ ಒಂದು ಇಚ್ಛೆ. ಆಡಳಿತ ಯಂತ್ರಕ್ಕೆ ಮತ್ತೆ ಪುನಶ್ಚೇತನವನ್ನ ಕೊಡ್ಬೇಕು ಅನ್ನೋದು, ಹಾಗೇನೆ ಜೊತೆಗೆ ಸರ್ವಧರ್ಮ ಸಹಿಷ್ಣುತೆಯನ್ನ ಕಾಪಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಮುಖ್ಯಮಂತ್ರಿಯವರ ಒಂದು ಧ್ಯೇಯ ಉದ್ದೇಶವಾಗಿದೆ. ನೋಡಿಲ್ಲಿ ನಶೆ ಮುಕ್ತ ಕರ್ನಾಟಕ ಅಂತ ಹೇಳಿದೆ. ಏನಪ್ಪಾ ಅಂತ ಹೇಳಿದ್ರೆ, 2028ಕ್ಕೆ ನಶೆ ಮುಕ್ತ ಕರ್ನಾಟಕವನ್ನ ಮಾಡ್ಬೇಕು ಅನ್ನೋದು ಅವರ ಒಂದು ಗುರಿ. ಹಾಗೆ ಅಮಲು ಬೆರೆಸುವ ಮಸಾಲಗಳು ಇರುತ್ತಲ್ಲ, ಪಾನ್ ಮಸಾಲ, ಗುಟ್ಕಾಗಳು, ಅವುಗಳನ್ನ ನಿಷೇಧ ಮಾಡ್ಬೇಕು ಅಂತ ಹೇಳಿ ಅವರ ಒಂದು ಉದ್ದೇಶ. ಅದಾದ ನಂತರ ಡ್ರಗ್ಸ್ ಜಾಲ ನಿಗ್ರಹಕ್ಕೆ ಸುಳಿವು ನೀಡಿದವರಿಗೆ ಬಹುಮಾನ ನೀಡ್ತೀವಿ ಅಂತ ಹೇಳಿ ಕೂಡ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಅದಾದ ನಂತರ ಕಲ್ಯಾಣ ಕ್ರಾಂತಿ ಅಂತ ನಾನು ಹೇಳಿದೆ. ಕಲ್ಯಾಣ ಕ್ರಾಂತಿಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಹೊಸ ವೇಗವನ್ನ 2 ದಿನದಲ್ಲಿ ಈಗ ಅವರು ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದಾರಲ್ಲ, ಸಮಗ್ರ ಪರಿಶೀಲನೆಯ ಒಂದು ಗುರಿಯನ್ನ ಅವರು ಸಮಗ್ರವಾಗಿ ಪ್ರಗತಿ ಪರಿಶೀಲನೆಯನ್ನ ಮಾಡ್ಬೇಕು ಅನ್ನೋ ಗುರಿಯನ್ನ ಅವರು ಹೊಂದಿದ್ದಾರೆ. ಅದಾದ ನಂತರ ಬೀದರ್ ಮತ್ತು ಕಲಬುರಗಿ ಜಿಲ್ಲೆಗಳಿಂದ ಅವರು ಪ್ರವಾಸವನ್ನ ಆರಂಭ ಮಾಡಿ ಈ ಭಾಗದ ಜನರ ರಾಜಕೀಯ ಮತ್ತು ಆಡಳಿತಾತ್ಮಕ ಸಾಂಸ್ಕೃತಿಕ ಬದ್ಧತೆಗಳನ್ನ ಅವರು ವಿಚಾರಣೆಯನ್ನ ಮಾಡ್ಬೇಕು ಅಂತ ಪಣ ತೊಟ್ಟಿದ್ದಾರೆ. ಉದ್ದಿಮೆಯ ಗರಿಯನ್ನ ಹೆಚ್ಚಿಸಿದ್ದಾರೆ. ಹೇಗೆ ಅಂತಂದ್ರೆ ನೋಡಿ, ಕರಾವಳಿಯಲ್ಲಿ ಪ್ರವಾಸೋದ್ಯಮಕ್ಕೆ ವಿವಿಧ ಉದ್ದೇಶ ಉತ್ತೇಜನವನ್ನ ನೀಡಿದ್ದಾರೆ. ಅದಾದ ನಂತರ ನೂತನ CSR ನೀತಿ ತರಲು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗೆ ಗ್ಯಾರಂಟಿ ಯೋಜನೆಗಳ ಕರ್ನಾಟಕ ರಾಜ್ಯದವರಿಗೆ ಮಾತ್ರ ಸಿಗ್ಬೇಕು ಅನ್ನೋದು, ಸೋರಿಕೆ ಆಗ್ಬಾರ್ದು ಬೇರೆ ರಾಜ್ಯದವರಿಗೆ ಅಂತಕ್ಕಂಥದ್ದು ಅವರ ಮೂಲ ಉದ್ದೇಶ. ಹಾಗೆ ಕೇಂದ್ರ ನೀತಿ ಆಯೋಗದ ಸಭೆ
ಎಲ್ಲಿ ರಾಜ್ಯದ ಬೇಡಿಕೆಗಳು ಏನೇನಿದಾವೆ ಅಂತ ಹೇಳ್ಬಿಟ್ಟು ಅವರು ಪ್ರಸ್ತಾವನೆಯನ್ನ ಮಾಡಿದ್ದಾರೆ. ಅದಾದ ನಂತರ ದಿಲ್ಲಿಯಲ್ಲಿ ರಾಜ್ಯದ IAS ಮತ್ತು IPS IFS ಅಧಿಕಾರಿಗಳ ಸಭೆ ನಡೆಸಿ ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿ ಕಾರ್ಯಗಳನ್ನ ಕೈ ಜೋಡಿಸೋದಕ್ಕೆ ಕರೆಯನ್ನ ನೀಡಿದ್ದಾರೆ. ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೇಂದ್ರ ಸಚಿವರಾದ ಅಮಿತ್ ಶಾ, CR ಪಾಟೀಲ್, ನಿರ್ಮಲಾ ಸೀತಾರಾಮನ್, ಮನೋಹರ್ ಲಾಲ್ ಖಟ್ಟರ್ ಅವರ ಭೇಟಿ ಮಾಡಿ ರಾಜ್ಯದ ನೀರಾವರಿ ಯೋಜನೆಗಳು ಹಾಗೂ ಬೆಂಗಳೂರಿನ ಮೆಟ್ರೋ RRTS ರೈಲು ಹಾಗೂ ಪೊಲೀಸ್ ಇಲಾಖೆ ಯೋಜನೆಗಳು ಹಾಗೂ ವಿಶೇಷ ಅನುದಾನಗಳ ಬಗ್ಗೆ ಚರ್ಚೆಯನ್ನ ಕೂಡ ಅವರು ನಡೆಸಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯದ ಹಿತವನ್ನ ಕಾಯ್ಬೇಕು ಅಂತ ಹೇಳ್ಬಿಟ್ಟು ದಿಲ್ಲಿಯಲ್ಲಿ ನಿವೃತ್ತ IAS ಮತ್ತು IPS ಅಧಿಕಾರಿಗಳ ತಂಡವನ್ನ ರಚನೆ ಕೂಡ ಮಾಡ್ಬೇಕು ಅಂತ ಹೇಳಿ ನಿರ್ಧಾರವನ್ನ ಅವರು ಮಾಡಿದ್ದಾರೆ. ಅದಾದ ನಂತರ ಸುಪ್ರೀಂ ಕೋರ್ಟ್ ನಲ್ಲಿ ರಾಜ್ಯಕ್ಕೆ ಸಂಬಂಧಿಸಿದ ವಿವಿಧ ಪ್ರಕರಣಗಳ ನಿರ್ವಹಣೆ ಮತ್ತು ತ್ವರಿತ ಇತ್ಯರ್ಥಕ್ಕೆ ವಕೀಲರ ತಂಡಗಳನ್ನ ಸದೃಢವಾಗಿ ನಿರ್ಮಾಣವನ್ನ ಮಾಡ್ಬೇಕು ಅಂತ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಇನ್ನ ಪುಸ್ತಕ ಪ್ರೇಮಿ ಅಂಕೇಗೌಡರ ಪುಸ್ತಕಗಳನ್ನ ಸಂರಕ್ಷಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು 5 ಕೋಟಿ ರೂಗಳನ್ನ ಖರ್ಚು ಮಾಡಿ 2 ಎಕರೆ ಜಾಗವನ್ನ ನೀಡೋದಕ್ಕೂ ಕೂಡ ಅವರು ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಇನ್ನ SIR ಪ್ರಕ್ರಿಯೆಯಲ್ಲಿ ರಾಜ್ಯದ ಜನರ ಮತದಾರರ ಹಕ್ಕು ರಕ್ಷಣೆ ಮತ್ತು ನಿವಾಸ ದೃಢೀಕರಣ ಪತ್ರ ಸೇರಿದಂತೆ ಸರ್ಕಾರದಿಂದ ಅಗತ್ಯ ನೆರವನ್ನ ಅವರು ನೀಡೋದಕ್ಕೆ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಇನ್ನ ಮುಂದೆ ಬಂದ್ರೆ ಸಲಾಂ ಯುವ ಶಕ್ತಿ ಅಂತ ಹೇಳ್ಬಿಟ್ಟು ಇದು ಒಂದು ಒಳ್ಳೆ ಕಾರ್ಯನೇ ನಮ್ಮ ಮುಖ್ಯಮಂತ್ರಿಯವರು ಕೈಗೊಂಡಿರ್ತಕ್ಕಂಥದ್ದು. ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಅನ್ನ ಅವರು ಕೊಟ್ಟಿದ್ದಾರೆ. ಅದ ನಂತರ ರಾಜ್ಯದ ಎಲ್ಲಾ ಪಂಚಾಯಿತಿ ವಾರ್ಡ್ಗಳಲ್ಲಿ ಭಾರತ ಜುಡೋ ಯುವಕರ ಸಂಘವನ್ನ ಸ್ಥಾಪನೆ ಮಾಡಿ ತಲಾ 10 ಲಕ್ಷ ರು, ಒಂದು ಸಂಘಕ್ಕೆ 10 ಲಕ್ಷ ರು ನೀಡುವುದಾಗಿ ಅವರು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಅದಾದ ನಂತರ ವಿದ್ಯಾರ್ಥಿಗಳಿಗೆ ದಿಲ್ಲಿಯಲ್ಲಿ ಕರ್ನಾಟಕ ಭವನವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗೆ ಕಾಲೇಜು ಚುನಾವಣೆಗಳನ್ನ ಈ ವರ್ಷದಿಂದನೇ ಪ್ರಾರಂಭ ಮಾಡ್ಬೇಕು ಅಂತ ಹೇಳಿ ಕೂಡ ಅವರು ನಿರ್ಧಾರವನ್ನ ಮಾಡಿದ್ದಾರೆ. ಖಾಸಗಿ ವಲಯದ ಉದ್ಯೋಗ ವಿನಿಮಯವನ್ನ ಖಾಸಗಿ ವಲಯದ ಉದ್ಯೋಗ ವಿನಿಮಯದ ಒಂದು ಕೇಂದ್ರವನ್ನ ಸ್ಥಾಪನೆಗೆ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಇನ್ನ ಜೊತೆಗೆ 72,000 ನೋಡಿರ್ತೀರ ನೀವು, ಯೂಟ್ಯೂಬ್ ಅಲ್ಲೆಲ್ಲ ಹಾಕಿರ್ತಾರೆ ನ್ಯೂಸ್ ಚಾನಲ್ ಅವರು. ನಾನು ಕೂಡ ಅದ್ರ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ಮಾತಾಡಿದೆ. 72,000 ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ 6 ತಿಂಗಳ ಗಡುವನ್ನು ಕೂಡ ಅವರು ನೀಡಿದ್ದಾರೆ. 6 ತಿಂಗಳಲ್ಲಿ ಆ ಉದ್ಯೋಗವನ್ನ ಭರ್ತಿ ಮಾಡ್ಕೊಂಡು ಎಲ್ಲವನ್ನ ಮುಗಿಸ್ಬಿಡ್ಬೇಕು ಅಂತ ಹೇಳಿ 72,000 ಸರ್ಕಾರಿ ಹುದ್ದೆಗಳನ್ನ ಅವರು ಭರ್ತಿ ಮಾಡ್ಬೇಕು 6 ತಿಂಗಳಲ್ಲಿ ಅಂತ ಹೇಳಿ ಕೂಡ ಒಂದು ಸಮಯವನ್ನ ಕೊಟ್ಟಿದ್ದಾರೆ. ಇನ್ನ ಶ್ರೀಸಾಮಾನ್ಯರ ಕಲ್ಯಾಣದ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಸಾರ್ವಜನಿಕರ ಕುಂದುಕೊರತೆಗಳನ್ನ ಮತ್ತೆ ಅಹವಾಲುಗಳನ್ನ ಆಲಿಸಿ ಪ್ರಜಾ ಸೇವೆ ಅಂತಕ್ಕಂತಹ ಪ್ರತ್ಯೇಕ ಸಚಿವಾಲಯವನ್ನ ಸ್ಥಾಪನೆ ಮಾಡ್ಬೇಕು ಅಂತ ಹೇಳಿ ಕೂಡ ಅವರು ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಇನ್ನ 2,500 ಅಡಿವರೆಗಿನ ನೂತನ ವಸತಿ ಕಟ್ಟಡಗಳ ಶಾಶ್ವತ ವಿದ್ಯುತ್ ಸಂಪರ್ಕಕ್ಕೆ ಓಸಿಯನ್ನ ವಿನಾಯಿತಿ ಕೂಡ ನೀಡಿದ್ದಾರೆ. ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ರಾಜ್ಯದೆಲ್ಲೆಡೆ B ಯಿಂದ A ಖಾತಾಗೆ ಪರಿವರ್ತನೆ ಕೂಡ ಪರ್ಮಿಷನ್ ಅನ್ನ ಕೂಡ ಕೊಟ್ಟಿದ್ದಾರೆ. ಇನ್ನ ಭ್ರಷ್ಟಾಚಾರ ವಿರುದ್ಧದ ದೂರು ನೀಡೋದಕ್ಕೆ ದೂರವಾಣಿ ಸಂಖ್ಯೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಜೊತೆಗೆ ಮೀಟರ್ ಬಡ್ಡಿ ದಂಧೆಗೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ನಿರ್ದೇಶನವನ್ನ ನೀಡಿದ್ದಾರೆ. ಹಾಗೆ ಬರ ಪರಿಸ್ಥಿತಿ ನಿರ್ವಹಣೆಗೆ ಅಗತ್ಯ ಸಿದ್ಧತೆಗಳನ್ನ ಅಧಿಕಾರಿಗಳು ಮಾಡ್ಕೋಬೇಕು ಅಂತ ಹೇಳಿ ಸಭೆಯನ್ನ ನಡೆಸಿ ಎಲ್ಲಾ ಮಾತುಕತೆಯನ್ನ ಆಡಿದ್ದಾರೆ. ಇನ್ನ ರೌಡಿಗಳ ನಿಗ್ರಹಕ್ಕೆ ಜಿಲ್ಲೆಗೊಂದು ಪಡೆ ರಚನೆಯನ್ನ ಮಾಡ್ಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಿದ್ದಾರೆ. ಇನ್ನ ಗ್ಯಾರಂಟಿ ಯೋಜನೆಗಳ ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕು ಅಂತ ಹೇಳಿ ಪಂಚಾಯಿತಿ ಹಾಗೂ ವಾರ್ಡ್ ಮಟ್ಟದಲ್ಲಿ ಅವರು ಏನ್ ಮಾಡಿದ್ದಾರೆ, ಗ್ಯಾರಂಟಿ ಸಮಿತಿ ರಚನೆಯನ್ನ ಮಾಡ್ಬೇಕು ಅಂತ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಹಾಗೇನೆ ಬಡವರಿಗೆ ನಿವೇಶನದ ಬದಲು ಮನೆ ಕಟ್ಟಿಕೊಡಿ ಅಂತೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮೂಲ ಸೌಕರ್ಯಕ್ಕೆ, ನಾನು ಆಗ್ಲೇ ಹೇಳಿದ ಹಾಗೆ ಮೂಲ ಸೌಕರ್ಯಕ್ಕೆ ಹೆಚ್ಚು ಒತ್ತನ್ನ ಅವರು ನೀಡಿದ್ದಾರೆ. ಏನು ಮೂಲ ಸೌಕರ್ಯಗಳು ಅಂತಂದ್ರೆ ಎಲ್ಲಾ ತಾಲೂಕುಗಳಲ್ಲಿ ರಿಂಗ್ ರೋಡ್ ಗ್ರಿಡ್ ಗುರುತಿಸಲು ನಿರ್ದೇಶನವನ್ನ ಮಾಡಿದ್ದಾರೆ. ತುಂಗಭದ್ರಾ ಅಣೆಕಟ್ಟು ನೂತನವಾಗಿ ಅಳವಡಿಸಲಾಗಿರುವ ಸ್ಟೀಲ್ ಗೇಟ್ಗಳ ಉದ್ಘಾಟನೆಯನ್ನು ಕೂಡ ಅವರು ಮಾಡಿದ್ದಾರೆ. ಬಡವರ ವಸತಿ ಯೋಜನೆಗಳ ಮಂದಗತಿಯಾಗಿದೆ. ಹಾಗಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿ ಆದಷ್ಟು ಬೇಗ ವಸತಿ ನಿರ್ವಹಣೆಗೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಇನ್ನ ಗಣಿಗಾರಿಕೆ ಸೇರಿ ನಾನಾ ಚಟುವಟಿಕೆಗಳಿಗೆ ಸರ್ಕಾರದ ಜಾಗವನ್ನ ಪಡೆದು ವರ್ಷಗಳ ಕಾಲ ಚಟುವಟಿಕೆ ಆರಂಭಿಸದಿದ್ದರೆ ಆ ಭೂಮಿಯನ್ನ ಹಿಂಪಡಿತೀವಿ ಅಂತ ಹೇಳಿ ಕೂಡ ಸೂಚನೆಯನ್ನ ನೀಡಿದ್ದಾರೆ. ಇನ್ನ ಮೇಕೆದಾಟು ಯೋಜನೆ ಅನುಷ್ಠಾನಕ್ಕಾಗಿ ಭೂಕಂಪನದ ಅಧ್ಯಯನದ ಮಣ್ಣು ಪರೀಕ್ಷೆಗಾಗಿ ಹಾಗೂ ಸಮೀಕ್ಷೆಗೆ ರಾಜ್ಯದ ವನ್ಯಜೀವಿ ಮಂಡಳಿಯಿಂದ ಅನುಮತಿಯನ್ನ ನೀಡಿದ್ದು, ಇದರ ಮುಂದುವರಿದ ಭಾಗದಲ್ಲಿ ಅವರು ಕೇಂದ್ರ ವನ್ಯಜೀವಿ ಮಂಡಳಿಗಳ ಅನುಮತಿಯನ್ನ ಕೋರಿ ಶಿಫಾರಸನ್ನು ಕೂಡ ಮಾಡಿದ್ದಾರೆ.
ಇನ್ನ ಅನ್ನದಾತರಿಗೆ ಆಸರೆ. ಏನು ಅನ್ನದಾತರಿಗೆ ಆಸರೆ? ಮಾವು ಬೆಳೆಗಾರರಿಗೆ ಕಳೆದ ವರ್ಷದಂತೆ ಪ್ರೋತ್ಸಾಹ ಧನ ಮುಂದುವರಿಸೋದಕ್ಕೆ ತೀರ್ಮಾನವನ್ನ ಕೈಗೊಂಡ್ರು. ಇನ್ನ ರೈತರಿಗೆ ಸಕಾಲದಲ್ಲಿ ಬಿತ್ತನೆ ಬೀಜ ಗೊಬ್ಬರ ಪೂರೈಕೆಗೆ ನಿರ್ದೇಶನವನ್ನ ನೀಡಿದ್ರು. ಆಣೆಕಟ್ಟಿನಲ್ಲಿ ಹೂಳು ತೆಗೆಯಲು ಕೇಂದ್ರದ ಯೋಜನೆಗೆ ಸ್ವಾಗತವನ್ನ ಕೂಡ ಅವರು ಮಾಡಿದ್ರು. ಇನ್ನ ತುಂಗಭದ್ರಾ ಪಾತ್ರದ ರೈತರ ರಕ್ಷಣೆಗೆ ಕೇಂದ್ರ ಜಲಶಕ್ತಿ ಸಚಿವರಾದ CR ಪಾಟೀಲ್ ನೇತೃತ್ವದಲ್ಲಿ ಕರ್ನಾಟಕ ಮುಖ್ಯಮಂತ್ರಿಯವರು DK ಶಿವಕುಮಾರ್ ಅವರು, ತೆಲಂಗಾಣ CM ರೇವಂತ್ ರೆಡ್ಡಿ, ಆಂಧ್ರ ಪ್ರದೇಶದ CM ಚಂದ್ರಬಾಬು ನಾಯ್ಡು ಅವರ ಒಗ್ಗಟ್ಟಿಗಾಗಿ ಸೇರಿ ಒಮ್ಮತದ ತೀರ್ಮಾನವನ್ನು ಕೂಡ ಅವರು ತಗೊಂಡ್ರು. ಇನ್ನ ಸಾರ್ವಜನಿಕ ಯೋಜನೆಗಳಿಗೆ ಭೂಮಿ ನೀಡುವ ರೈತರು ಭೂ ಮಾಲೀಕರನ್ನ ಗೌರವಿಸಲು ವಾಲ್ ಆಫ್ ಗ್ರಾಟಿಟ್ಯೂಡ್ ನಿರ್ಮಾಣಕ್ಕೆ ನಿರ್ಧಾರವನ್ನು ಕೂಡ ಅವರು ಕೈಗೊಂಡ್ರು. ಇನ್ನ ಹಾಸನದ IIT ನಿರ್ಮಾಣದ ಸಂಬಂಧದ ಭೂ ಸ್ವಾಧೀನದಿಂದ ಸರಿಯಾದ ಪರಿಹಾರ ಸಿಗದೆ ನೊಂದ ಹಾಸನದ ರೈತರಿಗೆ 2013ರ ಕೋರ್ಟ್ ಆದೇಶದನ್ವಯ ಪರಿಹಾರ ನೀಡುವ ಭರವಸೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಇನ್ನ ಆಡಳಿತ ಯಂತ್ರಕ್ಕೆ ಪುನಶ್ಚೇತನವನ್ನ ಅವರು ಕೈಗೊಳ್ಳಬೇಕು ಅಂತ ಹೇಳಿದ್ರಲ್ಲ, ಏನು ಬರುತ್ತೆ ಅದರ ವಿಷಯ ಅಂದ್ರೆ, ಶಾಸಕರು ಹಾಗೂ ಮಂತ್ರಿಗಳ ಒತ್ತಡಕ್ಕೆ ಮಣಿಯದೆ ಕಾನೂನು ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸಲು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಹಾಗೆಯೇ ತೆರಿಗೆ ವಂಚನೆಯನ್ನ ತಡೆಯುವಂತೆ ಅಧಿಕಾರಿಗಳಿಗೆ ಸೂಚನೆ ಕೂಡ ನೀಡಿದ್ದಾರೆ. ಖಾಸಗೀಕರಣವನ್ನ ವಿರೋಧಿಸಿ ಅವರು ಎಸ್ಕಾಂ ಮತ್ತು ಸಿಬ್ಬಂದಿಗೆ ಆತ್ಮಸ್ಥೈರ್ಯವನ್ನ ತುಂಬಿದ್ದಾರೆ. ಇನ್ನ ರಾಜಕೀಯ ವ್ಯವಹಾರಗಳ ಸಮಿತಿ ರಚನೆಯನ್ನು ಕೂಡ ಅವರು ಮಾಡಿದ್ದಾರೆ. ಇನ್ನ ಸರ್ವಧರ್ಮ ಸಹಿಷ್ಣುತೆ ಅಂತ ನಾನು ಅವಾಗಲೇ ಹೇಳಿದೆ. ಏನಪ್ಪಾ ಸರ್ವಧರ್ಮ ಸಹಿಷ್ಣುತೆ ಅಂತಂದ್ರೆ, ಬಸವಾದಿ ಶರಣರು ಸೂಫಿ ಸಂತರ ನಾಡಿನಿಂದ ಮೊದಲ ಉತ್ತರ ಕರ್ನಾಟಕ ಪ್ರವಾಸವನ್ನ ಆರಂಭ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸರ್ವಧರ್ಮ ಸಹಿಷ್ಣುತೆಯನ್ನ ಅವರು ಕಾಯ್ದುಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡಿದ್ದಾರೆ, ಇಷ್ಟು ಕಾರ್ಯಗಳನ್ನ ಅವರು ಕೈಗೊಂಡಿದ್ದಾರೆ. ಇದಿಷ್ಟು ಮೇನ್ ಆಗಿ ಈಗ ನೂತನವಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿ 30 ದಿನಗಳ ಸಂಭ್ರಮಾಚರಣೆಯಲ್ಲಿ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಒಳಿತನ್ನ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಒಳ್ಳೆ ಆಡಳಿತವನ್ನ ನಡೆಸ್ತಾ ಇದ್ದಾರೆ, ಮುಂದುವರಿಸ್ತಾ ಇದ್ದಾರೆ. ಹೀಗೆ ಮುಂದುವರಿಲಿ ಅಂತ ಹೇಳಿ ಕೂಡ ನಿಮ್ಮೆಲ್ಲರ ಆಶಯ, ಹೌದಲ್ವಾ? ಈ ವಿಷಯ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಟಾಪಿಕ್ ಇಷ್ಟ ಆದ್ರೆ ಒಳ್ಳೆ ವಿಚಾರಗಳನ್ನ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.